ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆರೋಗ್ಯಕರವಾದಂತಹ ಬಿಲ್ವಪತ್ರೆ ತಂಬಳಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೇಸಿಗೆ ಟೈಮಲ್ಲಿ, ಅದರಲ್ಲೂ ಮಧ್ಯಾಹ್ನದ ಹೊತ್ತಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡೋದಕ್ಕಿಂತ ಏನಾದರೂ ತಂಪಾಗಿ ಊಟ ಮಾಡೋಣ ಅಂತ ಅನ್ಸುತ್ತಲ್ವಾ. ಅವಾಗಲೆಲ್ಲ ಈ ಥರ ಯಾವುದಾದ್ರೂ ಒಂದು ತಂಬಳಿ ಇದ್ರೆ ಸಾಕು, ಊಟ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾವು ಕುಡಿಲೂಬೋದು, ಅನ್ನ ಜೊತೆ ಕೂಡ ತಿನ್ಬೋದು. ನಾನು ಇದನ್ನು ಶಿವರಾತ್ರಿಗೆ ಮಧ್ಯಾಹ್ನ ನೆನೆಸಿದ ಅವಲಕ್ಕಿ ಜೊತೆಗೆ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅದೇ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ 1 ಹಿಡಿ ಆಗುವಷ್ಟು ಬಿಲ್ವಪತ್ರೆ ತಗೊಂಡಿದ್ದೀನಿ. ಬಿಲ್ವಪತ್ರೆ ಅಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಪೂಜೆಗೆಲ್ಲ ಬಳಸ್ತಾ ಇರ್ತೀವಿ. ಅದರಲ್ಲೂ ಶಿವರಾತ್ರಿ ಟೈಮಲ್ಲಂತೂ ಎಲ್ಲ ಕಡೆ ಸಿಗುತ್ತೆ ಇದು. ಪೂಜೆಗೆ ಅಂತ ಎಲ್ಲರ ಮನೇಲೂ ತಂದಿರ್ತೀವಿ, ಆದ್ರೆ ಪೂಜೆ ಆಗಿದ್ಮೇಲೆ ಇದನ್ನ ಎಸ್ದು ಬಿಡ್ತೀವಿ. ಆ ಥರ ಎಸೆಯೋದಕ್ಕಿಂತ ಈ ಥರ ಏನಾದರೂ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ನಿಮಗೆ ಸಿಗೋದಾದ್ರೆ ಆದಷ್ಟು ಎಳೆ ಎಲೆ ತಗೊಳ್ಳಿ, ಫ್ರೆಶ್ ಆಗಿ ಸಿಗೋದಾದ್ರೆ. ನನಗೆ ಇಲ್ಲಿ ಅಷ್ಟು ಫ್ರೆಶ್ ಆಗಿರೋದು ಸಿಗಲಿಲ್ಲ, ಸ್ವಲ್ಪ ಬೆಳೆದಿತ್ತು, ಪರವಾಗಿಲ್ಲ, ಇದರಲ್ಲಿ ಕೂಡ ಮಾಡ್ಕೋಬಹುದು. ಇವಾಗ ಇದರದ್ದು ಎಲೆ ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೆಳೆದಿರೋದ್ರಿಂದ. ಇವಾಗ ಇದನ್ನ ಹುರ್ಕೋಬೇಕು. ಹುರಿಯೋದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪದಲ್ಲಿ ಹುರಿದಾಗ ಚೆನ್ನಾಗಿರುತ್ತೆ ಘಮ ಇದರದ್ದು. ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಕೂಡ ಯೂಸ್ ಮಾಡಬಹುದು. ನಂತರ ಈ ತುಪ್ಪ ಕರಗಿದ ಮೇಲೆ ಎಲೆನ ಕೈನಲ್ಲೇನೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹಿಡಿ ಆಗುವಷ್ಟು ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 8 ರಿಂದ 10 ಕಾಳುಮೆಣಸು ಹಾಕೊಂಡು, ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಅಂದ್ರೆ ಬಾಡಿದ್ರೆ ಸಾಕು ಅಷ್ಟೇನೆ. ಕೆಲವರು ಇದನ್ನ ಹುರಿಬಾರ್ದು ಅಂತ ಹೇಳ್ತಾರೆ, ಆದ್ರೆ ಹುರಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಎಳೆ ಸೊಪ್ಪಾಗಿದ್ರೆ ನೀವು ಇದನ್ನ ಹುರಿದೆ ಕೂಡ ಮಾಡ್ಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳೆದಿತ್ತು, ಹಾಗಾಗಿ ನಾನು ಇದನ್ನ ಹುರ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಳೋದು. ನೀವೇನಾದ್ರೂ ಹಸಿಯಾಗಿ ಹಾಕ್ತೀರಾ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕೋಬಹುದು. ಜೀರಿಗೆ, ಕಾಳುಮೆಣಸು ಎಲ್ಲಾನು ಹಾಕಿ ಡೈರೆಕ್ಟ್ ಆಗಿ ರುಬ್ಬಿದ್ರೆ ಆಯ್ತು ತೆಂಗಿನ ತುರಿ ಜೊತೆಗೆ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಒಂದೇ ಒಂದು ಹಸಿಮೆಣಸು ಹಾಕೊಳ್ತಾ ಇದ್ದೀನಿ. ಹಸಿಮೆಣಸನ್ನ ಹುರಿಯೋವಾಗ್ಲೂ ಕೂಡ ಸೇರಿಸ್ಕೋಬಹುದು, ನಾನಿಲ್ಲಿ ಇವಾಗ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಬ್ಬೋದಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇದನ್ನ ನೈಸ್ ಆಗಿ ರುಬ್ಕೋಬೇಕು. ಇದನ್ನ ನುಣ್ಣಗೆ ರುಬ್ಕೊಂಡಷ್ಟು ನಾವು ಇದನ್ನ ಕುಡಿಯೋದಕ್ಕೆ ಮಾಡ್ಕೊಂಡ್ರು ಕೂಡ ಮತ್ತೆ ಅದನ್ನ ಸೋಸೋ ಅಗತ್ಯ ಇರಲ್ಲ. ಹಾಗಾಗಿ ಆದಷ್ಟು ನೈಸ್ ಆಗಿ ರುಬ್ಬಿ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸಿ ಇದನ್ನ ಮಜ್ಜಿಗೆ ಮಾಡಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮಜ್ಜಿಗೆ ಹಾಕಬೇಕು, ಮೊಸರು ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಈ ತರ ಮಿಕ್ಸಿಲಿ 1-2 ಸರಿ ತಿರುಗಿಸಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದ್ರು ಮಜ್ಜಿಗೆ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಮಜ್ಜಿಗೆನೆ ಹಾಕೋಬಹುದು. ಸಿಹಿ ಮಜ್ಜಿಗೆನೆ ಹಾಕೊಳ್ಳಿ, ಹುಳಿ ಮಜ್ಜಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರೇನಾದ್ರೂ ಬೇಕಂದ್ರೆ ಸೇರಿಸಿ ಅಡ್ಜಸ್ಟ್ ಮಾಡ್ಕೋಬಹುದು. ತಂಬಳಿ ಅಂದ್ರೆ ಸ್ವಲ್ಪ ತೆಳ್ಳಗೆನೆ ಇರಬೇಕು, ಹಾಗಾಗಿ ನಾನು ಇದಕ್ಕೆ ಮತ್ತೆ 1 ಗ್ಲಾಸ್ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕುಡಿಯೋದಾದ್ರೆ ಇನ್ನ ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಅನ್ನಕ್ಕೆ, ಅವಲಕ್ಕಿಗೆಲ್ಲ ಆಗೋ ತರ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕು. ನೋಡಿ, ಇಷ್ಟು ತೆಳ್ಳಗಿದ್ರೆ ಕರೆಕ್ಟ್ ಆಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ 1 ಒಣಮೆಣಸನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸಾಕು, ತುಂಬಾ ಖಾರ ಖಾರ ಕೂಡ ಆಗಬಾರ್ದು ಇದು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತೆ ಲಾಸ್ಟ್ ಅಲ್ಲಿ ಇದಕ್ಕೆ 1 ಚಿಟಿಕೆ ಇಂಗ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹುಡಿ ಹಿಂಗಾಗಿರೋದ್ರಿಂದ. ಇವಾಗ ಈ ಒಗ್ಗರಣೆನ ಈ ತಂಬ್ಳಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು. ತುಂಬಾನೇ ರುಚಿಯಾಗಿರತ್ತೆ. ಈ ಬೇಸಿಗೆನಲ್ಲಿ ಏನಾದ್ರೂ ತಂಪಾಗಿ ಊಟ ಮಾಡಬೇಕು ಅನಿಸಿದಾಗ ಈ ತರ ತಂಬ್ಳಿ ಮಾಡ್ಕೊಂಡು ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರತ್ತೆ. ನಾನು ಇದನ್ನ ಶಿವರಾತ್ರಿ ದಿನ ಮಧ್ಯಾಹ್ನ ಅವಲಕ್ಕಿ ಜೊತೆಗೆ ಮಾಡ್ಕೊಂಡಿದ್ದೆ, ತುಂಬಾನೇ ಚೆನ್ನಾಗಿತ್ತು. ರೈಸ್ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಹಾಗೇನೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.